ಮದುವೆಯ ನಂತರ ನಿಮ್ಮ ಕರ್ಮದ ದಿಕ್ಕೇ ಬದಲಾಯಿತು. ಮದುವೆ ಆದಮೇಲೆ ನಿಮ್ಮ ಕರ್ಮದ ದಿಕ್ಕೇ ಬದಲಾಗತ್ತೆ. ಅದು ಹೇಗೆ ಅಂತ ನೀವು ಕೇಳೋದಾದರೆ ನೋಡಿ, ಮದುವೆ ಅಂದರೆ ಬರೀ ಇಬ್ಬರು ಅಷ್ಟೇ, ಅವ್ರ ಜೀವನ ಅಷ್ಟೇ ಅಲ್ಲ, ಅದರಲ್ಲಿ ಎರಡು ಮನೆತನಗಳು, ಎರಡು ಬದುಕುಗಳು, ಎರಡು ದಾರಿಗಳು ಒಂದಾಗುತ್ತೆ. ಆಧ್ಯಾತ್ಮಿಕವಾಗಿ ನೋಡೋದಾದರೆ ಮದುವೆ ಆದಮೇಲೆ ಮನುಷ್ಯನ ಬದುಕಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತವೆ. ಅದಕ್ಕೆ ನಾವು ಹೇಳೋದು, ಮದುವೆ ಆದಮೇಲೆ ನಿಮ್ಮ ಕರ್ಮದ ದಿಕ್ಕೇ ಬದಲಾಯಿತು ಅಂತ ಹೇಳ್ತೀವಿ. ಹಿಂದೂ ತತ್ವದಲ್ಲಿ ನಾವು ನೋಡೋದಾದರೆ ಕರ್ಮ ಅಂದರೆ ನಾವು ಹಿಂದೆ ಮಾಡಿದ ಕೆಲಸಗಳು, ಈಗ ಮಾಡ್ತಿರೋ ಕೆಲಸಗಳು ಕೊಡುವಂತಹ ಫಲ ಅಂತ ಹೇಳ್ತಾರೆ. ಮದುವೆ ಆದಮೇಲೆ ಹೊಸ ಹೊಣೆಗಾರಿಕೆ ಶುರು ಆಗುತ್ತೆ, ಹೊಸ ಸಂಬಂಧಗಳು ಇರ್ತವೆ, ಹೊಸ ಅನುಭವಗಳು ಶುರುವಾಗ್ತವೆ. ಜೊತೆಯವ್ರ ಜೊತೆ ನಾವು ತಗೊಳ್ಳೋಂತಹ ಪ್ರತಿಯೊಂದು ನಿರ್ಧಾರ ಕೂಡ ಮನೆ ಮೇಲೆ ಮಾತ್ರ ಅಲ್ಲ, ನಮ್ಮ ಬದುಕಿನ ಮೇಲೂ ಕೂಡ ಪರಿಣಾಮ ಬೀರ್ತಾ ಇರುತ್ತೆ. ಮದುವೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಕೇಳಬೇಕು ಅಂದರೆ, ಎಷ್ಟೊಂದು ಜನ ಮದುವೆ ಆದಮೇಲೆ ಅವರ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ. ಕೆಲಸದಲ್ಲಿ ಏರಿಕೆ ಆಗುತ್ತೆ, ಹಣಕಾಸಿನಲ್ಲಿ ನೆಮ್ಮದಿ ಸಿಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮನೆಯಲ್ಲೂ ಕೂಡ ಸಂತೋಷ ಇರುತ್ತೆ, ಮನಸ್ಸಿನಲ್ಲೂ ಶಾಂತಿ ಇರುತ್ತೆ. ಇವೆಲ್ಲ ಸಿಗಬಹುದು. ಇನ್ನೊಂದು ಕಡೆ ಕೆಲವರಿಗೆ ಮದುವೆ ಆದಮೇಲೆ ಹೊಸ ತೊಂದರೆಗಳು, ಹೊಸ ಪರೀಕ್ಷೆಗಳು ಎದುರಾಗಬಹುದು. ಇಂಥ ಬದಲಾವಣೆಗಳನ್ನು ಹಲವರು ಕರ್ಮದ ಫಲ ಅಂತ ಅಥವಾ ಕರ್ಮದ ಹೊಸ ಹಂತ ಅಂತ ನೋಡ್ತಾರೆ. ಆದರೆ ಕರ್ಮ ಅಂತಂದರೆ ಬರೀ ವಿಧಿ ಅಂತ ಅಲ್ಲ, ನಮ್ಮ ಯೋಚನೆ, ಮಾತು, ಕೆಲಸ ಇವೆಲ್ಲ ನಮ್ಮ ಮುಂದಿನ ಬದುಕನ್ನೇ ರೂಪಿಸುತ್ತೆ. ಮದುವೆ ಆದಮೇಲೆ ಒಬ್ಬರನ್ನೊಬ್ಬರು ಗೌರವಿಸಿ, ಪ್ರೀತಿ ಮಾಡಿ, ತಾಳ್ಮೆಯಿಂದ, ಕ್ಷಮೆಯಿಂದ, ಸೇವಾ ಮನೋಭಾವದಿಂದ ಬದುಕಿದರೆ ಒಳ್ಳೆಯ ಕರ್ಮ ಕಟ್ಟಿಕೊಳ್ಳಬಹುದು. ಒಳ್ಳೆಯ ಸಂಬಂಧ, ಒಳ್ಳೆಯ ಕೆಲಸಗಳು ಬದುಕಿಗೆ ಒಳ್ಳೆಯ ಫಲವನ್ನೇ ಕೊಡುತ್ತೆ. ಮದುವೆ ಅನ್ನೋದು ಯಾಕೆ ತುಂಬ ಮಹತ್ವದ್ದು ಅಂತಂದರೆ, ಮದುವೆ ಆದಮೇಲೆ ನಿಮ್ಮ ಕರ್ಮದ ದಿಕ್ಕು ಬದಲಾಗೋದು. ಮದುವೆ ಬದುಕಿಗೆ ಹೊಸ ಅಧ್ಯಾಯ ಶುರು ಮಾಡುತ್ತೆ. ಅದು ಕೇವಲ ಅದೃಷ್ಟ ಬದಲಾಯಿತು ಅನ್ನೋದಷ್ಟೇ ಅಲ್ಲ, ಹೊಸ ಹೊಣೆ ಬರುತ್ತೆ, ಹೊಸ ಅವಕಾಶಗಳು ಬರುತ್ತೆ, ನಮ್ಮದೇ ಆಯ್ಕೆಗಳು ಕೂಡ ಸೇರಿಕೊಂಡು ಬದುಕಿನ ಪಯಣಕ್ಕೆ ಹೊಸ ದಾರಿಯನ್ನು ಕೊಡ್ತವೆ. ಸೊ ಮದುವೆ ಆದಮೇಲೆ ತುಂಬ ಜನ ಒಳ್ಳೆಯದನ್ನು ಕಾಣ್ತಾರೆ, ಮತ್ತು ತುಂಬ ಜನ ಕಷ್ಟಗಳನ್ನು ಅನುಭವಿಸುವಂಥದ್ದು ಕೂಡ ಆಗುತ್ತೆ. ಸೊ ಮದುವೆ ಅನ್ನೋದು ಒಂದು ಹಂತ. ಅದು ಯಾವ ರೀತಿ ಅಂತಂದರೆ, ದೊಡ್ಡ ಮೆಟ್ಟಿಲದು ಮದುವೆ ಅನ್ನೋದು. ಆ ಮೆಟ್ಟಿಲನ್ನು ಹತ್ತಿದ ತಕ್ಷಣ ನಿಮ್ಮದು ಬದಲಾವಣೆ ಅಂತೂ ತುಂಬ ಮೇಲ್ಮಟ್ಟಕ್ಕೆ ಆಗೋದಂತೂ ನಿಜ. ಅದಕ್ಕೋಸ್ಕರ ಒಂದು ಮದುವೆಯನ್ನು ಆಗಬೇಕಾದ್ರೆ ಅಥವಾ ಒಂದು ಮದುವೆಯನ್ನು ಮಾಡಬೇಕಾದ್ರೆ ತುಂಬಾ ಮುಂಜಾಗ್ರತೆಯಿಂದ ಹಿರಿಯರು ನಿರ್ಧರಿಸೋದು. ಮದುವೆಗೆ ಅಷ್ಟು ಮಹತ್ವ ಇದೆ. ಆಧ್ಯಾತ್ಮಿಕವಾಗಿ, ತಾತ್ವಿಕವಾಗಿ ನಾವು ಏನು ಹೇಳ್ಬೋದು ಅಂತಂದರೆ, ಮದುವೆ ಆದಮೇಲೆ ಸಹಜವಾಗಿ ನಿಮ್ಮ ಕರ್ಮದ ದಿಕ್ಕು ಬದಲಾಗೇ ಆಗುತ್ತೆ. ಅದು ಒಳ್ಳೆಯ ರೀತಿಯೂ ಆಗ್ಬೋದು ಅಥವಾ ಕಷ್ಟದ ರೀತಿಯೂ ಆಗ್ಬೋದು. ಆದರೆ ಕರ್ಮದ ದಿಕ್ಕಂತೂ ನಿಜವಾಗಿಯೂ ಬದಲಾಗುತ್ತಿರೋದನ್ನು ಕಾಣಬಹುದಾಗಿದೆ.